ರಾಜ ರಘುವಂಶಿಯನ್ನ ಪತ್ನಿ ಸೋನಮ್ ಹನಿಮೂನ್ ನೆಪದಲ್ಲಿ ಕರೆದೊಯ್ದು ಪ್ರಿಯಕರ್ನಿಂದ ಕೊಲೆ ಮಾಡಿಸಿದರು. ಇಂದೋರ್ನ ರಾಜ ರಘುವಂಶಿ ಕೊಲೆ ಪ್ರಕರಣದ 4 ಆರೋಪಿಗಳನ್ನು ವಿಚಾರಣೆ ಸಮಯದಲ್ಲಿ ಅನೇಕ ಆಘಾತಕಾರಿ ವಿಷಯಗಳನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಇನ್ನು ಕುತಂತ್ರಿ ಸೋನಮ್ ರಘುವಂಶಿ ತನ್ನ ಪತಿಯನ್ನು ಕೊಲ್ಲಲು ಪ್ಲಾನ್ ಬಿ ಅನ್ನು ಸಹ ಸಿದ್ಧಪಡಿಸಿದರು. ಆರೋಪಿಗಳು ಅವನನ್ನು ಕೊಲ್ಲಲು ಸಾಧ್ಯವಾಗದಿದ್ದರೆ ಸೋನಮ್ ಸೆಲ್ಫಿ ತೆಗೆದುಕೊಳ್ಳುವ ನೆಪದಲ್ಲಿ ರಾಜ್ನನ್ನು ಕಂದಕಕ್ಕೆ ತಳ್ಳಿ ಕೊಲ್ಲಲು ಬಯಸಿದಳು ಎನ್ನುವ ಆಘಾತಕಾರಿ ವಿಚಾರ ಕೂಡ ಇವಾಗ ಬಹಿರಂಗಗೊಂಡಿದೆ. ಇನ್ನು ರಾಜ್ ಕುಶ್ವಾಹಾ ಹವಾಲ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದ ಎಂದು ಹೇಳಲಾಗ್ತಿದೆ. ರಾಜ ರಘುವಂಶಿ ಕೊಲೆ ಪ್ರಕರಣ ಆರೋಪಿಗಳು ತಮ್ಮ ಅಪರಾಧವನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಇನ್ನು ವಿಚಾರಣೆಯ ಸಮಯದಲ್ಲಿ ಆರೋಪಿಗಳು ರಾಜ ರಘುವಂಶಿಯನ್ನು ಕೊಲೆ ಮಾಡಿರುವುದಾಗಿ ಪೊಲೀಸರಿಗೆ ಕೂಡ ತಿಳಿಸಿದ್ದಾರೆ. ಇನ್ನು ರಾಜನನ್ನು ಕೊಂದ ನಂತರ ದೇಹವನ್ನು ಶಿಲಾಂಗ್ನಲ್ಲಿರುವಂತಹ ಕಂದಕಕ್ಕೆ ಎಸೆಯಲಾಯಿತು. ಇನ್ನು ಇಂದೋರ್ನ ಅಪರಾಧ ವಿಭಾಗವು ಕೂಡ ಆರೋಪಿಯ ತಪ್ಪೊಪ್ಪಿಗೆಯನ್ನು ದೃಢಪಡಿಸಿದೆ. ಆರೋಪಿಗಳನ್ನು 2 ದಿನಗಳ ಕಾಲ ವಿಚಾರಣೆ ನಡೆಸಲಾಗುತ್ತಿತ್ತು. ಇನ್ನು ರಾಜ್ ಅವರ ಪತ್ನಿ ಸೋನಮ್ ರಘುವಂಶಿ ಈ ಇಡೀ ಪ್ರಕರಣದ ಸೂತ್ರಧಾರಿ ಎಂದು ಹೇಳಲಾಗ್ತಿದೆ. ಶಿಲಾಂಗ್ ಪೊಲೀಸರು ಕೂಡ ಎಲ್ಲ ಆರೋಪಿಗಳೊಂದಿಗೆ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿಂದ ಅವರು ಗುವಾಹಟಿಗೆ ಹೋಗಲಿದ್ದಾರೆ. ನಂತರ ಶಿಲಾಂಗ್ ಪೊಲೀಸ್ ತಂಡ ಗುರುವಾರ ಬೆಳಿಗ್ಗೆ ಅಲ್ಲಿಗೆ ತಲುಪಲಿದೆ.